ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಎ ಸಿನಿಮಾದ ನಾಯಕಿ ಚಾಂದಿನಿ ನನ್ನೊಟ್ಟಿಗೆ ಈಸ್ ಟೆಸ್ಟಿಂಗ್ ಲವ್ ಬಟ್ ಯುವರ್ ಸ್ಟೇಲ್ ದೆನ್ ಹಿ ಫೆಲ್ ಇನ್ ಲವ್. ಚಾಂದಿನಿಗೆ ಬಹುಶಃ ಕಾಸ್ಟಿಂಗ್ ಕೌಚ್ ಅನುಭವ ಆಗಿರ್ಲಿಕ್ಕಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಉಪೇಂದ್ರ ನನ್ನ ನೋಡಿದ್ರು, ಅವರು ಸೈನ್ ಮಾಡಿದ್ರು. ಚಾಂದಿನಿಗೆ ಎಷ್ಟು ಜನ ಪ್ರಪೋಸಲ್ಸ್ ಬಂದಿರಬಹುದು ಇಲ್ಲಿವರೆಗೂ? ಸರ್ ನನಗೆ ಈಗ ಯಾರೋ ನಮ್ಮ ಮನಸ್ಸಲ್ಲಿ ಇದೆ, ಬಟ್ ಸ್ವಲ್ಪ ಭಯ. 26 ವರ್ಷಗಳ ಹಿಂದೆ ಎ ಸಿನಿಮಾ ರಿಲೀಸ್ ಆದಾಗ ನಾನು 4 ವರ್ಷದ ಕಿಡ್ಡು, ಅವ್ರ ಸ್ಕೂಲ್ ಗರ್ಲ್ ಆಗಿದ್ರು. ಇವತ್ತು ನಾನು ಸ್ವಲ್ಪ ಬೆಳೆದಿದ್ದೀನಿ. 26 ವರ್ಷಗಳ ನಂತರ ಆ ಸಿನಿಮಾದ ನಾಯಕ ನಟಿ ಇವತ್ತು ನನ್ನ ಜೊತೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ. ನೀವೆಲ್ಲರೂ ಕೂಡ ಕಳೆದ 25 ವರ್ಷಗಳಿಂದ ನಿಮ್ಮ ಮನೆಯ ಟಿವಿಗಳಲ್ಲಿ ಆ ಸಿನಿಮಾ ಬಂದಾಗ ಇವ್ರು ಎಲ್ಲೋದ್ರು ನಾಯಕಿ ಅಂತ ನೀವೆಲ್ಲರೂ ಕೂಡ ಹುಡುಕಾಡ್ತಿದ್ರಿ. ಬಟ್ ನಿಮ್ ಕಣ್ಣಿಗೆ ಅವ್ರು ಕಾಣಿಸ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಕಳೆದ 26 ವರ್ಷಗಳ ಹಿಂದೆ ಅವರು ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ರು. ಇವಾಗ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ, ನಮ್ ಜೊತೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಎ ಸಿನಿಮಾದ ನಾಯಕಿ ಚಾಂದಿನಿ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್. ಗ್ಯಾರಂಟಿ ನ್ಯೂಸ್ ಅಲ್ಲ, ಗ್ಯಾರಂಟಿ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ನನಗೆ ನಮಸ್ಕಾರಗಳು. ನನಗೆ ತುಂಬಾ ಖುಷಿ ಇದೆ. ಥ್ರೂ ದಿಸ್ ಚಾನೆಲ್ ನನಗೆ ನಮ್ಮ ಅಭಿಮಾನಿಗಳಿಗೆ ಕನೆಕ್ಟ್ ಇರುತ್ತೆ. ಇನ್ನೊಂದು ಸ್ವಲ್ಪ ಕರೆಕ್ಷನ್, ನಾನು ಆದ್ಮೇಲೆ ನಾನು ಫಾರಿನ್ ಹೋಗಿಲ್ಲ, ಇಲ್ಲಿ ಇಲ್ಲ ಮಿತ್ತು, ಬಾಂಬೆ ಬ್ಯಾಂಗ್ಳೂರ್ ಎಲ್ಲ ಮಿತ್ತು. ಬಟ್ ಒಳ್ಳೆ ಫಿಲ್ಮ್ ಮಾಡಬೇಕು, ಅದಕ್ಕಾಗಿ ವಾಪಸ್. ಬಟ್ ಇಲ್ಲಿ ನಾನು ಎಲ್ಲಿ ಹೋಗಿಲ್ಲ. ಬಟ್ ಈಗ ನಾನು ಡೆಫಿನೆಟ್ ಆಗಿ ರೀ ರಿಲೀಸ್ ಇತ್ತಲ್ಲ, ಸೊ ಅದಕ್ಕೆ ಇಷ್ಟ ಸಕ್ಸಸ್ ಸಿಕ್ಕದೆ. ಅವತ್ತು 25 ವರ್ಷ ಮುಂಚೆ 6:30 ಬೆಳಿಗ್ಗೆ ಶೋಲ್ ಫುಲ್ ಹೌಸ್, ಅಂಡ್ ಈಗ 25 years ಆದ್ಮೇಲೆ ಫುಲ್ ಹೌಸ್ ಇರುತ್ತೆ. ಅದು ಒಂದು ದೊಡ್ಡ ವಿಷಯ. ಥ್ಯಾಂಕ್ ಯು. ಅಂಡ್ ನೀವೆಲ್ಲರೂ ಲಾಸ್ಟ್ ವೀಕ್ ನೋಡಿದ್ರಿ, 25 ವರ್ಷಗಳ ನಂತರ ಎ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಭರ್ಜರಿ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿತ್ತು. ಸೊ ಸಿನಿಮಾ ಯಾವಾಗ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನವನ್ನ ಕಾಣ್ತೋ ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಒಂದು ಗ್ರಾಟಿಟ್ಯೂಡ್ ಇರ್ಬೇಕಲ್ವಾ. ಸಿನಿಮಾ ರಿಲೀಸ್ ಆದ್ರೇನೆ ಸಿನಿಮಾ ಪ್ರಮೋಷನ್ಸ್ ಗೆ ಬರ್ತಾ ಇಲ್ಲ ನಮ್ಮ ಹೀರೋಯಿನ್ ಅಂತ ತುಂಬಾ ಜನ ಪ್ರೊಡ್ಯೂಸರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಆಗಿ 25 ವರ್ಷ ಆಗಿ ಮತ್ತೆ ರಿಲೀಸ್ ಟೈಮಿಗೆ ಸಿನಿಮಾದ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಜೊತೆ ಸಿಕ್ಕಿರೋದು ನನ್ಗೆ ತುಂಬಾ ಖುಷಿ ಇದೆ. ಸೊ ಎಷ್ಟು ಸಿಂಪಲ್ ಅಂಡ್ ಹಂಬಲ್ ಅನ್ನೋದು ಇವ್ರ ನೇಚರ್ ಇಂದಾನೆ ಗೊತ್ತಾಗುತ್ತೆ. ಸೊ ಎ ಸಿನಿಮಾದ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ. ಎ ಸಿನಿಮಾ ಬಂದ ಟೈಮಲ್ಲಿ ಏಜ್ ಕೇಳಂಗಿಲ್ಲ, ಬಟ್ 2 ಫೋಟೋಗಳನ್ನ ನೋಡ್ತಾರೆ. ದೇವಾನಂದ್ ಅವರು, ಬಾಲಿವುಡ್ ನಟ ದೇವಾನಂದ್ ಅವರು, ಇಲ್ಲ ಸೂಪರ್ ಆಗಿದೆ ಈ ಪಿಕ್ ನೋಡಿನೇ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಒಂದು ಚಾಮ್ ಅನ್ನ, ನಿಮ್ಮ ಒಂದು ಬ್ಯೂಟಿನ ಅವತ್ತೇ ದೇವಾನಂದ್ ಸರ್ ಹೊಗಳಿದ್ರಂತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ವೆರಿ ಗುಡ್, ನೀವು ರಿಸರ್ಚ್ ಮಾಡಿದ್ದೆ ಕರೆಕ್ಟ್. ಎಸ್, ಆಕ್ಚುಲಿ ನಮ್ಮ ಸ್ಟಾರ್ಟಿಂಗ್ ಕರೆಕ್ಟ್. ನಾನು ಅದು ಬೇರೆ ಅವ್ರಿಗೆ ಹೇಳಿಲ್ಲ ಕರೆಕ್ಟ್ ಆದ್ರೆ, ಬಿಕಾಸ್ ಅವತ್ತು ಒಂದು ಮಿಸ್ ಫೋಟೋಜೆನಿಕ್ ನಾನು ಮಾಡಿದೆ. ದೇವಾನಂದ್ ಅವರು ನನ್ನ ನೋಡಿದ್ದೆ, ಅವ್ರು ಹೇಳಿದ ಯು ಆರ್ ಫೋಟೋಜೆನಿಕ್. ನನಗೆ ಅದು ಇದೆಲ್ಲ ಅವಾರ್ಡ್ ಸಿಕ್ತ. ನಾನು ದೇವಾನಂದ್ ಹತ್ರ ಹೋಗಿ ಕೇಳಿದೆ, ಸರ್ ವಾಟ್ ಇಸ್ ಫೋಟೋಜೆನಿಕ್? ದಟ್ ಮೀನ್ಸ್ ನಾನು ಫೋಟೋಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ರೆ, ರಿಯಲ್ ಅಷ್ಟೇ ಚೆನ್ನಾಗಿದ್ರೆ. ಸೊ ದೇವಾನಂದ್ ತುಂಬ ಲಾಫ್ ಮಾಡಿದ್ದ, ಇಲ್ಲ ಅದಲ್ಲಮ್ಮ, ನೀವು ಚೆನ್ನಾಗಿ ಕಾಣಿಸ್ತೀರಾ ರಿಯಲ್, ಬಟ್ ಸ್ಕ್ರೀನಲ್ಲಿ ಸೂಪರ್ ಆಗಿದ್ದು ನೀವು ಕಾಣಿಸ್ತೀರಾ. ಸೊ ಅದಕ್ಕಾಗಿ ಅದು ಫೋಟೋಜೆನಿಕ್, ಅದು ಒಂದು ವಿಷಯ ಅಲ್ಲ. ಸೊ ಅದಾದ್ಮೇಲೆ ಅಲ್ಲಿಂದ ಆ ಫೋಟೋಸ್ ಇಲ್ಲಿ ಬಂದಿದೆ. ಹೆಂಗೋ ಅದು ದೇವ್ರನ್ನ ಹೇಳಬೇಕು. ನಾನು ಪ್ಲ್ಯಾನ್ ಮಾಡಿಲ್ಲ. ನನಗೆ ನನ್ನ ಚಿಕ್ಕ ವಯಸ್ಸಿಂದ ಯಾವುದು ನಾನು ಒಂದು ಹೀರೋಯಿನ್ ಆಗಬೇಕು ಏನಿರಲಿಲ್ಲ. ಆ ಫೋಟೋಸ್ ಬಂದು ಉಪ್ಪಿ ಸರ್ ಹುಡುಕ್ತಾ ಇತ್ತು ಒಂದು ಹೀರೋಯಿನ್. ಎಷ್ಟು ಫೋಟೋಸ್ ನೋಡಿ ನನಗೆ ಇದು ಬೇಡ ಒಳ್ಳೆ ಚೆನ್ನಾಗಿ ಗರ್ಲ್ಸ್ ಎಲ್ಲ ಮಿತ್ತು. ಬಟ್ ಅವ್ರ ಮನ್ಸಲ್ಲಿ ಅದೇ, ಅವರು ಒಂದು ಒಳ್ಳೆ ಡೈರೆಕ್ಟರ್ ಅಲ್ವಾ, ಅವ್ರ ಮನ್ಸಲ್ಲಿ ಈ ಕ್ಯಾರೆಕ್ಟರ್ಗೆ ಏನು ಬೇಕು. 2 ಫೋಟೋಸ್ ಇತ್ತು, ಒಂದು ಸ್ವೀಟ್ ಗರ್ಲ್, ಒಂದು ಟಫ್ ಗರ್ಲ್. ಅದು ನಾರ್ಮಲ್ ಆಗಿ ನಾನು ಜೀನ್ಸ್ ಹಾಕಿದ್ರೆ ಆ ಥರ ಆ ಫೋಟೋಸ್. ದೆನ್ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೇಳಿದೆ, ಇದು ನೀನಾ. ಅವರು ದೇವರ್ ಲಾಫಿಂಗ್. ಏನಕ್ಕೆ ಲಾಫ್ ಮಾಡ್ತಾ ಇದ್ರ, ಎಲ್ಲ ಇದು ಒಂದೇ ಹುಡುಗಿ, ಎಲ್ಲಿ ಅವ್ರ ಗೋ ಅಂಡ್ ಸರ್ಚ್ ಫಾರ್ ಹರ್. ಆ ಥರ ನನ್ನ ಸ್ಟಾರ್ಟಿಂಗ್ ಇತ್ತು. ಸೊ ನನಗೆ ತುಂಬಾ ಖುಷಿ ದಟ್ ಐ ಗಾಟ್ ದಿಸ್ ಫಿಲ್ಮ್. ನಾನೊಂದು ಕ್ವಶನ್ ಕೇಳಲೇಬೇಕು, ಬಟ್ ಇದ್ರ ರಿಯಾಕ್ಷನ್ ಹೆಂಗಿರುತ್ತೆ ಚಾಂದಿನಿ ಮೇಡಮ್ದು ಅಂತ ನಂಗೆ ಗೊತ್ತಿಲ್ಲ. ಬಟ್ ಇಂಡಸ್ಟ್ರಿಗೆ ಬಂದವರು, ತುಂಬಾ ಸಕ್ಸಸ್ ಆದವರು ಎಲ್ಲ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಾಗ ಫಸ್ಟ್ ಹೇಳ್ತಾರೆ ಕೆಲವರು, ನಂಗೆ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ನಂಗೆ ಕಾಸ್ಟಿಂಗ್ ಕೌಚ್ ಅನುಭವ ಆಗಿತ್ತು. ಬಟ್ ಕಾಸ್ಟಿಂಗ್ ಕೌಚ್ ಬಗ್ಗೆನೇ ಸಿನಿಮಾ ಇತ್ತು ನಿಮ್ಮ ಸಿನಿಮಾದಲ್ಲಿ. ನಗ್ನ ಸತ್ಯನ ರಿವೀಲ್ ಮಾಡಿದ್ರು. ಇವತ್ತಿಗೂ ಕೂಡ ಕನೆಕ್ಟೆಡ್ ಆಗತ್ತೆ ಎ ಸಿನಿಮಾದ ಒಂದು ಸ್ಟೋರಿ. ಚಾಂದಿನಿಗೆ ಬಹುಶಃ ಕಾಸ್ಟಿಂಗ್ ಕೌಚ್ ಅನುಭವ ಆಗಿರ್ಲಿಕ್ಕಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ತಾವೇನ್ ಹೇಳ್ತೀರಿ? ನಾನು ಹೆಂಗ್ ಬಂದೆ ನಾನು ಹೇಳಿದಲ್ಲ,
ಉಪೇಂದ್ರ ನನ್ನನ್ನು ನೋಡಿಲ್ಲ, ಅವರು ಸೈನ್ ಮಾಡಿದ. ಸೊ ಕಾಸ್ಟಿಂಗ್ ಕೌಚ್ ಎಲ್ಲಿ ಬರುತ್ತೆ? ಸೊ ದಟ್ ಮೀನ್ಸ್ ಕಾಸ್ಟಿಂಗ್ ಕೌಚ್ ಇಲ್ಲ ಇದೆ ಅಲ್ವಾ? ಅದು ಇಷ್ಟೇ ದೊಡ್ಡ ಫಿಲ್ಮ್, ದೊಡ್ಡ ಡೈರೆಕ್ಟರ್. ಸೊ ನಾನು ಒಂದೊಂದು ಜನಗಳ ಜರ್ನಿ ನನ್ನ, ಇಟ್ಸ್ ಲೈಕ್ ನೀವು ಕೇಳ್ತಾ ಇದ್ದೀರಾ ಈ ಪ್ರಪಂಚ ಇಲ್ಲ ನೆಗೆಟಿವ್ ಇಲ್ಲ ಅಂತ ಹೇಳಕ್ಕೆ ಆಗತ್ತಾ? ಇಲ್ಲ, ನನ್ಗೆ ಗೊತ್ತಿಲ್ಲ ಮ್ಯಾಮ್. ಬಟ್ ನನ್ನ ಜರ್ನಿ ಕೇಳಿದ್ರೆ, ನನ್ನ ಜರ್ನಿಲಿ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಹೌ ನೀವು ಎಷ್ಟು ಯು ಶುಡ್ ಬಿ ಏಬಲ್ ಟು ವಾಕ್ ಅವೇ. ನೀವು ನಿಮ್ಮ ಜಾಬಲ್ಲೂ ಹುಡುಗರ್ಗೂ ಇಂಟ್ರೆಸ್ಟ್ ಇರುತ್ತಲ್ಲ, ಎಲ್ಲಿ ಇಲ್ಲ ಅಂತ ಏನು ಹುಡುಗರು ಹುಡುಗಿರ್ಗೂ ಇಂಟ್ರೆಸ್ಟ್ ಇಲ್ಲ ಅಂತ ಏನು ಬೋರಿಂಗ್ ಲೈಫ್ ಆಗುತ್ತೆ. ಬಟ್ ನೀವು ಏನಕ್ಕೆ ಮಾಡ್ತಾ ಇದ್ರೆ, ಲವಕ್ಕೆ ಮಾಡ್ತಾ ಇದ್ರ ಏನೋ ಬೇರೆ ಇದು. ಸೊ ಜೆಂಟ್ಸ್ನ ಐ ಡೋಂಟ್ ನೋ ಹೌ ಇಟ್ ಇಸ್, ಐ ಹ್ಯಾವ್ ನೋ, ಐ ಮೀನ್ ಮೈ ಜರ್ನಿ ಇಸ್ ದ್ಯಾಟ್ ಯು ಶುಡ್ ಬಿ ಏಬಲ್ ಟು ವಾಕ್ ಅವೇ. ಅದಕ್ಕೆ ನಮ್ಮಮ್ಮ ಏನು ಹೇಳಿದ, ಯು ಮಸ್ಟ್ ಸ್ಟಡಿ. ಒಂದು ಹುಡುಗಿ ಇದ್ರೆ ಸ್ಟಡಿ ಮಾಡಬೇಕು, ಹುಡುಗಿ ಇದ್ರೆ ಸ್ಟಡಿ ಮಾಡ್ಕೊಂಡು ನಿಮ್ಗೆ ಕೀಪ್ ದ ಡಿಗ್ರಿ ವಿತ್ ಯು. ಅದಾದ್ಮೇಲೆ ಏನು ಮಾಡಬೇಕು? ಸೊ ಏನು ಯು ಮಸ್ಟ್, ಎಜುಕೇಶನ್ ಇಸ್ ಸಮಥಿಂಗ್ ಗುಡ್. ಸೊ ಐ ಕಾಂಟ್ ಸೇ, ಐ ಫೀಲ್ ಬ್ಯಾಡ್. ದ ಪವರ್ ಪ್ಲೇ ಇರಬಾರ್ದು, ಗರ್ಲ್ಸ್ಗೆ ಪವರ್ ಪ್ಲೇ ಇರಬಾರ್ದು ಎಲ್ಲಿ ಯಾವ ಕಡೆ. ನಾನು ಹೇಳಲ್ಲ ಫಿಲ್ಮ್ ಇಂಡಸ್ಟ್ರಿ ಮಾತ್ರನಾ, ಎಲ್ಲ ಕಡೆ ಇದು ಇದಲ್ಲ. ಸೊ ವೈ ಆರ್ ವಿ ಓನ್ಲಿ ಟಾಕಿಂಗ್ ಫಿಲ್ಮ್ ಇಂಡಸ್ಟ್ರಿ? ನಮ್ಮ ಫಿಲ್ಮ್ಲ ಕಾಸ್ಟಿಂಗ್ ಕೌಚ್ ಇಲ್ಲ. ಎಲ್ಲಿ ಫಿಲ್ಮ್ ಕಾಸ್ಟಿಂಗ್ ಕೌಚ್ ಇಲ್ಲ. ನಾನು ಒಂದು ಕ್ರೇಜಿ ಗರ್ಲ್ ಆಗಿ ಚಿಕ್ಕ ಹುಡುಗಿ ತರ ಬಂದು ನಾನು ಟ್ಯಾಲೆಂಟ್ ತೋರಿಸಿ ಅವ್ರದ್ದು ನನ್ನನ್ನು ತಗೊಂಡು. ಸೊ ಫಿಲ್ಮ್ಲ ಇಟ್ಸ್ ಆಲ್ ಅಬೌಟ್ ಲವ್. ಇಟ್ಸ್ ಅಬೌಟ್ ಲವ್. ಇನ್ ದಿಸ್ ವರ್ಲ್ಡ್ ಆಲ್ಸೋ ಇಟ್ಸ್ ಅಬೌಟ್ ಲವ್. And also it's one journey, how each one, ella kadem you have to be. So I can't say I feel really bad athara enadru idre, that's not nice for girls. Other nice alla one power ide, but girls are strong alla. Filmlum yav filmlum girls are strong ide. You came up with something creative, girls are strong. So girls yaru baya enilla, boys are good, girls are good, the world is good. Now we have to give something, but when they know you're strong, it can be, but we should not go through anything like that. If anybody has gone, I feel bad. ಲವ್ ಡೆಫಿನೇಷನ್ ಏನು ಚಾಂದಿನಿ ಅವರು? 26 ವರ್ಷಗಳ ಹಿಂದೆ ನಾನು ಪ್ರಶ್ನೆ ಮಾಡಿದ್ರೆ ಲವ್ ಡೆಫಿನೇಷನ್ಗೆ ಏನ್ ಹೇಳ್ತಿದ್ರಿ, ಇವಾಗ ಏನ್ ಹೇಳ್ತೀರಾ ಅಂತ? ಲವ್ ಡೆಫಿನೇಷನ್ ಅವತ್ತು ನಾನು ಏನ್ ಅನ್ಕೊಂಡಿದ್ದೆ, ಲವ್ ಅಂತ ಲವ್ ಮಾಡಿ ಹ್ಯಾಪಿ ಇರುತ್ತೆ. ಈಗ ಎಲ್ಲರೂ ನೋಡ್ಕೊಂಡು ಸ್ಲೋಲಿ ನನಗೆ ಗೊತ್ತಾಯ್ತು ಲವ್ ಅಂತ ನಾವು ತುಂಬಾ ಕಷ್ಟಪಾಡು ಮಾಡಬೇಕು. ಸುಮ್ಮನೆ ಸಿಕ್ಕಕ್ಕೆ ಲವ್ ಅಂತ ಒಂದು ಒಳ್ಳೆ ಇದು ಇದೆ, ಸುಮ್ಮನೆ ಸಿಕ್ಕಕ್ಕಿಲ್ಲ. ನೀವು ಕಷ್ಟಪಾಡು ಮಾಡಬೇಕು. ಜಸ್ಟ್ ಲೈಕ್ ವರ್ಕ್ ಇಲ್ಲ, ಇಟ್ಸ್ ಲೈಕ್ ಫೇಮ್, ಎಲ್ಲ ಕಷ್ಟಪಾಡಿಲ್ಲ ಅಂತ ಏನು ಸಿಕ್ಕಿಲ್ಲ. ಅದಕ್ಕೆ ಲವ್ ಯು ಹ್ಯಾವ್ ಟು ಲವ್ in spite of them being bad. Ade ಚಿತ್ರದಲ್ಲಿ ಅದೇ ಹೇಳಿ, he's testing love but you're staying, then he fell in love with you. So love is tough. ಅದೇ ಜೀಸಸ್ ಕ್ರೈಸ್ಟ್ ಹೇಳಿದ, love the other as yourself. ಅದು ನನಗೆ ಡಿಫಿಕಲ್ಟ್. ನಾನು ನೋಡ್ತಾ ಇದ್ದೀನಿ how to love somebody when they are not good. But ಅದು is, so today I understand love is not easy, but you have to love if you want to enjoy love. ಇಷ್ಟು ವರ್ಷಗಳ ಕಾಲ ಚಾಂದಿನಿ ಯಾರನ್ನೂ ಕೂಡ ಲವ್ ಮಾಡಿಲ್ವಾ? ಮತ್ತೆ ಚಾಂದಿನಿಗೆ ಎಷ್ಟು ಜನ ಪ್ರಪೋಸಲ್ಸ್ ಬಂದಿರಬಹುದು ಇಲ್ಲಿವರೆಗೂ? ಪ್ರಪೋಸಲ್ಸ್ ಎಲ್ಲ ಬಂದಿದೆ, ತುಂಬಾ ಪ್ರಪೋಸಲ್ಸ್ ಬಂದಿದೆ. ಬಟ್ ನಾನು ಏನು ಪ್ಲಾನ್ ಮಾಡಿಲ್ಲ. ನಾನು ಪ್ಲಾನಿಂಗ್ ಇಲ್ಲ. ಕೆರಿಯರ್ ಇದ್ರೆ, ಲವ್ ಇದ್ರೆ, ಮದುವೆ ಇದ್ರೆ ನಾನೆಲ್ಲ ದೇವ್ರನ್ನ ಪ್ರೇ ಮಾಡ್ಕೊಂಡು ದೇವ್ರು ಏನ್ ಮಾಡ್ತಾರೆ. ಸೊ ನನ್ಗೆ ಅಷ್ಟೇ ಒಂದು ಸಿಚುವೇಶನ್ ಬಂದಿಲ್ಲ ದಟ್ ಓಕೆ ಇಲ್ಲಿ ಮಾಡ್ಬೇಕು ಆ ಥರ. ಆಲ್ಸೋ ನಮ್ಮ ಬ್ರದರ್ ಇತ್ತು. I'm just free flowing, so free flowing. And ನಾನು ಯಾವುದು ಕೆಲಸ ಮಾಡಿದ್ರೆ, ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡಿದ್ದೆ, ಎಜುಕೇಶನ್, ನಾನು 1000 ಸ್ಟೂಡೆಂಟ್ಸ್ನ ಗ್ರ್ಯಾಜುಯೇಟ್ ಮಾಡಿದ್ದೀನಿ. ಕನ್ನಡ ಸ್ಟೂಡೆಂಟ್ಸ್ನ ಮಣಿಪಾಲ್ ಯೂನಿವರ್ಸಿಟಿ, MBA ಇನ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇನ್ ಇಂಡಿಯಾ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ. ನಮ್ಮ PhD ಹ್ಯಾಸ್ ಕಮ್ ಟು ಯೂಸ್. ಇದೆಲ್ಲ ಮಾಡಿದ್ರೆ ನಮ್ಮ ಪ್ಯಾಷನೇಟ್ ಇದೆ. ಪ್ಯಾಷನ್ ಇಲ್ಲ ಅಂತ ನನಗೆ ಏನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಇದ್ರೆ ಯಾವುದು ಫಿಲ್ಮ್ ಇದ್ರೆ, ಲವ್ ಇದ್ರೆ ನನಗೆ ತುಂಬ 100% ಅವರು ನಾವು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು.
ಐ ಥಿಂಕ್ ಅದು ಆಗುತ್ತೆ. ನನಗೆ ಈಗ ಯಾರೋ ನಮ್ಮ ಮನಸ್ಸಲ್ಲಿ ಇದೆ, ಬಟ್ ಸ್ವಲ್ಪ ಭಯ. ಸೊ ಬಟ್ ಅಪ್ಪ ಅಮ್ಮ ಹೇಳ್ತಾ ಇದ್ರು ತುಂಬ ಆಯಿತು, ನೀವು ಮಾಡಬೇಕು, ಶ್ವರ ಮಾಡಬೇಕು. ಬಟ್ ಐ ಥಿಂಕ್ ಅದು ದೇವರ ಜೊತೆ ಇದೆ, ಬಿಕಾಸ್ ಇಟ್ಸ್ ಗಾಡ್ಸ್ ವಿಲ್, ನಮ್ಮ ವಿಲ್ ಅಲ್ಲ. ಎಲ್ಲ ಕಡೆ ಲೈಕ್ ಈಗ ಇದ್ರೆ ನಮ್ಮ ವಿಲ್ ಮಾತ್ರ ಅಲ್ಲ, ಎಲ್ಲ ಕಡೆ ಲೈಕ್ ನಾನು ಯಾವಾಗಲೂ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ವಿಲ್ ಇದೆ, ಗಾಡ್ಸ್ ವಿಲ್. ಬಟ್ ಐ ಬಿಲೀವ್ ದಟ್ ಎರಡು ಸೈಡ್ ಇದೆ. ನಾವು ಓಪನ್ ಇರಬೇಕು, ಅವರು ಓಪನ್. ಬಟ್ ಫೈನಲಿ ಒಂದು ಫ್ರೆಂಡ್ ಹೇಳಿದ, ವೆನ್ ಎವ್ರಿಥಿಂಗ್ ವರ್ಕ್ಸ್ ಇಟ್ ಇಸ್ ಗಾಡ್ಸ್ ವಿಲ್. ಸೊ ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್, ನಂಗೆ ಗೊತ್ತಿಲ್ಲ. ಬಟ್ ವಿ ಡಿಡ್ಂಟ್ ಈವನ್ ನೋ ದರ್ ಇಸ್ ಅ ಪ್ಯಾಂಡಮಿಕ್ ಕಮಿಂಗ್ ಅಪ್. ಸೊ ಮುಂಚೆ, ಸೊ ಐ ಡೋಂಟ್ ನೋ ವಾಟ್ ಇಟ್ ಇಸ್, ಬಟ್ ಐ ವುಡ್ ಲೈಕ್, ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಎ ಸಿನಿಮಾ ರಿಲೀಸ್ ಅಂಡ್ ಅದ್ರ ಸಕ್ಸಸ್ ಬಗ್ಗೆ ಮಾತನಾಡ್ಲಿಕ್ಕೆ ಬಂದವರು ಒಂದು ಸೂಪರ್ ಸರ್ಪ್ರೈಸ್ ಅನ್ನ ಕೊಟ್ರು. ಅದೇನಂತಂದ್ರೆ ಎ ಪಾರ್ಟ್ 2 ಮಾಡ್ತೀವಿ ಅಂತ. ಸೊ ಅದ್ರ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗೋಣ. ಎ ಪಾರ್ಟ್ 2 ಬಗ್ಗೆ ಮಾತಾಡೋದಾದ್ರೆ, ಯಾವಾಗ, ಎಷ್ಟು ದಿನದಿಂದ ನೀವು ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಬಗ್ಗೆ ವರ್ಕ್ ಮಾಡ್ತಿದ್ರಿ ಅಂತ? ಮೋರ್ ದೆನ್ 5 to 6 years. ಆ್ಯಂಡ್ ಈ ಕ್ವೆಶ್ಚನ್, ನೀವು ಮುಂಚೆ ಕ್ವೆಶ್ಚನ್ ಕೇಳಿದಲ್ಲ ಅಬೌಟ್ ಲವ್, ಅಲ್ಲಿಂದ ನನಗೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿದ್ದೀನಿ. ದೆನ್ ಒಂದು ಫುಲ್ ಟೀಮ್ ಆಫ್ ರೈಟರ್ಸ್ನ ಹಾಕೊಂಡು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಏನು ಥಿಂಕ್ ಮಾಡಿಕೊಂಡು ಎಲ್ಲ ಕಡೆ ಥಿಂಕ್ ಮಾಡಿಕೊಂಡು ನಾನು ಬರ್ತಿದ್ದೀನಿ. ರೆಡಿ ಇದೆ. ತುಂಬ ಜನ ನೋಡಿದರೆ ದೆರ್ ಆರ್ ಈವನ್ ನಾವು ಸಮ್ ಬುಕ್ ರೈಟ್ಸ್, ದೇ ಲವ್ ದ ಸ್ಕ್ರಿಪ್ಟ್. ಸೊ ಐ ಥಿಂಕ್ 25 years ವೇಟ್ ಮಾಡಿದ್ದೀನಿ. ನನಗೆ ರಶ್ ಇಲ್ಲ, ಕರೆಕ್ಟಾಗಿ ಮಾಡಬೇಕು. ಅದಾದಮೇಲೆ ನನಗೆ ತುಂಬ ಒಂದು ಆಸೆ ಇದೆ ದಟ್ ನಮ್ಮ ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಎಲ್ಲ ಎಕ್ಸ್ಪರ್ಟೈಸ್ ಹಾಲಿವುಡ್ ಸ್ಟುಡಿಯೋಕ್ಕೆ ಮಾಡಿದೆ, ಅದು ಹೊರಗಡೆ ತಗೋಬೇಕು. ಕನ್ನಡ ಸಿನಿಮಾ ಮುಂಚೆ ಹೋಗಬೇಕು. ನಾವು ನಮ್ಮ ಟೆಕ್ನಿಷಿಯನ್ಸ್ ವಂಡರ್ಫುಲ್ ಇದೆ, ಉಪೇಂದ್ರ ವಂಡರ್ಫುಲ್ ಡೈರೆಕ್ಟರ್, ಆ ಥರ ಎಷ್ಟು ಡೈರೆಕ್ಟರ್ಸ್, ಎಷ್ಟು ಟೆಕ್ನಿಷಿಯನ್ಸ್ ಎಲ್ಲ ಇದೆ. ಕನ್ನಡ ಸಿನಿಮಾ ಇಸ್ ಗುಡ್. KGF, ಕಾಂತಾರ ಅದೆಲ್ಲ ಒಳ್ಳೇದಲ್ವಾ? ಸೊ ಅದಕ್ಕೆ ನಾನು ಹೋಪ್ ಮಾಡ್ತಾ ಇದ್ದೀನಿ, ಇದು ಒಳ್ಳೆ ಮುಂಚೆ ಹೋಗುತ್ತೆ. ಎ ಪಾರ್ಟ್ ಅಂದ್ರೆ ನೀವು ಮಾಡ್ತಿರ್ತಕ್ಕಂಥ ಸೀಕ್ವೆಲ್ ಏನಿದೆ, ಅದ್ರ ಅಂದ್ರೆ ಪಾರ್ಟ್ 2 ಏನಿದೆ, ಅದು ಎ ಸಿನಿಮಾನ ಬೀಟ್ ಮಾಡುವಂತ ಪ್ಲಾಟ್ ಇದೆಯಾ ಸ್ಟೋರಿ ಬೋರ್ಡ್ ಅಲ್ಲಿ, ಅಥವಾ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕಂದ್ರೆ ಉಪೇಂದ್ರ ಸರ್ ಅಲ್ಟಿಮೇಟ್. ಸೊ ನೀವು ಅದಕ್ಕಿಂತ ಒಂದು ಕೈ ಮೇಲೆ ಇರುತ್ತಾ ಸ್ಕ್ರಿಪ್ಟ್, ಅಥವಾ ಹೇಗೆ ಅಂತ? ನಾನು ಅಲ್ಲೇ ಅಷ್ಟೇ, ಆ ಥರ ನಮ್ಮ ಥಿಂಕಿಂಗ್ ಇಲ್ಲ, ವಿಚಾರ ಇಲ್ಲ. ಈ ಜಸ್ಟ್ ಲೈಕ್ ಮಾಡಬೇಕು, ಒಳ್ಳೆ ಫಿಲ್ಮ್ ಮಾಡಬೇಕು, ಆ ಥರ ಏನೋ ಬೀಟ್ ಮಾಡಬೇಕು ಆ ಥರ ಏನಿಲ್ಲ. ಬಟ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ವೆನ್ ವಿ ಲಾಂಚ್ ದ ಫಿಲ್ಮ್. ಈಗ ಇನ್ನೊಂದು ಟೈಮ್ ಇದೆ ಟು ಪುಟ್ ಎವ್ರಿಥಿಂಗ್ ಟುಗೆದರ್. ಸೊ UI ರಿಲೀಸ್ ಆಗಲಿ, ಮತ್ತೆ ನಾವು ಹೋಗಿ ಉಪೇಂದ್ರ ಹತ್ರ ಮಾತಾಡೋಣ, ಆ್ಯಂಡ್ ದೆನ್ ಲೆಟ್ಸ್ ಸಿ. ಬಟ್ ಅದು ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನಂದು ಇನ್ನೊಂದು ಕ್ವಶನ್, ಎ ಸಿನಿಮಾಗೆ ಚಾಂದಿನಿನೇ ಬೇಕು ಅಂತ ಉಪ್ಪಿ ಸರ್ ಹಠ ಹಿಡಿದು ಕೂತ್ಕೊಂಡು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಇವಾಗ ನೀವು ಹೇಳ್ತಿದ್ರಿ ಪಾರ್ಟ್ 2ಗೆ ನಂಗೆ ಉಪ್ಪಿ ಸರ್ರೇ ಬೇಕು ಅಂತ. ಸೊ ಡಿರೆಕ್ಷನ್ ಮತ್ತೆ ಆಕ್ಟಿಂಗ್ ಅವ್ರು ಬೇಕು ಅಂತ ನೀವು ಕೇಳಿದ್ರೆ ಅವ್ರು ಇಲ್ಲ ಅಂತಾರ ಅಂತ? ಗುಡ್ ಐಡಿಯಾ. ಸೊ ಈಗ ನೀವು ನಮ್ಗೆ ಒಂದು ಐಡಿಯಾ ಕೊಟ್ಟು, ಸೊ ನಾನೇ ಆ ಥರ ಹೋಗಿ ಹೇಳ್ತೀನಿ, ಉಪ್ಪಿ ಸರ್ ಒಳ್ಳಿ ಒಂದು ಫಿಲ್ಮ್ ಬೇಕು. ಐ ಡಿಂಟ್ ಥಿಂಕ್ ನೀವು ನನಗೆ ಒಂದು ಐಡಿಯಾ ಕೊಟ್ಟಿದ್ದು. ಸೊ ಲೆಟ್ಸ್ ಸಿ, ಹೋಪ್ಫುಲಿ ಅಟ್ ಲೀಸ್ಟ್ ಡೈರೆಕ್ಷನ್ ಅವರು ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಅವರೇ ಎಲ್ಲ ಬರ್ತಾ ಇದ್ರಲ್ಲ. ಸೊ ಐ ಡೋಂಟ್ ನೋ ಅವರು ಡೈರೆಕ್ಟ್ ಮಾಡ್ತಾರೆ, ಅವ್ರಿಗೂ ಫೀಲ್ ಆಗುತ್ತೆ. ಬಟ್ ನನಗೆ ಕಾನ್ಫರ್ಮೇಷನ್ ಇದೆ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಅಟ್ ಲೀಸ್ಟ್ ಆಸ್ ಅನ್ ಆ್ಯಕ್ಟರ್ ನಾನು ಮುಪ್ಪಿ ಇಷ್ಟೇ ವರ್ಷ ಆದಮೇಲೆ ಇಷ್ಟ ಹಿಟ್ ಜೋಡಿ ತಿರ್ಗಾ ಒಂದು ಫಿಲ್ಮ್ ಮಾಡಬೇಕು, ಒಂದು ಡೈರೆಕ್ಟ್ ಯಾರು ಪ್ರೊಡ್ಯೂಸರ್ಸ್ ಎಲ್ಲರೂ ಕಾಸ್ಟ್ ಮಾಡಬೇಕು ಇಷ್ಟೇ. ಸೊ ನಾನೇ ಡೆಫಿನೆಟ್ ಆಗಿ ಅಟ್ಲೀಸ್ಟ್ ಆ್ಯಕ್ಟಿಂಗ್ ಡೆಫಿನೆಟ್ ಆಗಿ ನಾನು ಐ ಟೇಕ್ ಯುವರ್ ಐಡಿಯಾ, ಆ್ಯಂಡ್ ಡೆಫಿನೆಟ್ಲಿ ನೀವು ನಮ್ಮ ಜೊತೆ ಎಲ್ಲ ಬರಬೇಕು, ನಾವು ಕನ್ವಿನ್ಸ್ ಮಾಡೋಣ. ಅಟ್ಲೀಸ್ಟ್ ಇಫ್ ಯು ಕ್ಯಾನ್ ಡೈರೆಕ್ಟ್ ಓಕೆ, ಇಫ್ ಯು ಕ್ಯಾನ್ ನಾಟ್ ಡೈರೆಕ್ಟ್ ಅಟ್ಲೀಸ್ಟ್, ಬಟ್ ಫಸ್ಟ್ ಲೆಟ್ಸ್ ವೆಯ್ಟ್ ಫಾರ್ UI. ಅದು ಏನೋ ಅವ್ರ ಜೊತೆ ಮಾತಾಡಿದ್ರ ನಾನು ಸೀಕ್ವೆಲ್ ಮಾಡ್ತಿದ್ದೀನಿ? ಇಲ್ಲ, ಯಾರ ಜೊತೆ only recently with thing I have not spoken except with thing, but ಇದು my guarded secret because ನಾನೇ ಬರ್ತಿದ್ದೀನಿ. ಸೊ when he will get a surprise, but ಆಮೇಲೆ ನಾವು ಮಾತಾಡೋಣ, ಎಲ್ಲ ರಿಲ್ಯಾಕ್ಸ್ ಆಗಿ. UI ನನಗೆ ಇಂಟ್ರೆಸ್ಟ್ ಇದೆ, ಫಸ್ಟ್ ಡೇ ಫಸ್ಟ್ ಶೋ ನಾನು ಹೋಗ್ತೀನಿ. ಅದಾದ್ಮೇಲೆ ಇನ್ಮೇಲೆ ನಾವು ಚಾಂದಿನಿ ಅವ್ರನ್ನ ಬೆಂಗಳೂರಲ್ಲೇ ಸೆಟ್ಲ್ ಆಗ್ತಾರ, ಅಥವಾ ಇಲ್ಲೇ ಇರ್ತಾರ, ಅಥವಾ ಮತ್ತೆ ಏನಾದ್ರು ಮುಂಬೈ ಅಥವಾ ಬೇರೆ ಕಡೆ ಸೆಟ್ಲ್ ಆಗುವಂತ ಅವಕಾಶ ಇದೆಯಾ? ಸೊ ನಾ ಕೆಲಸ ಮಾಡಬೇಕಲ್ಲ, ಸುಮ್ಮನೆ ರಿಟೈರ್ ಆಗೋಕ್ಕೆ ಆಗಿಲ್ಲ. ಸೊ ಡೆಫಿನೆಟ್ ಆಗಿ ಮನೆ ತಗೊಂಡಿದ್ದೀನಿ ಬ್ಯಾಂಗ್ಳೂರ್ಲು, ನಾನು ಇರ್ತೀನಿ. ಬಟ್ ಕೆಲಸ ಎಲ್ಲಿಂದ ಬಂದರೆ ನಾನು ಮಾಡ್ತೀನಿ. ಆ್ಯಕ್ಟಿಂಗ್ ಇದೆ, ನಮ್ಮ ಈಗಲೂ ಬೇರೆ ಕಡೆ ಸಮ್ ಫಿಲ್ಮ್ಸ್ ನಡೀತಾ ಇದ್ರೆ, ಸಮ್ ವೆಬ್ ಸೀರೀಸ್ ಎಲ್ಲ ಇದೆ. ಸೊ ಡೆಫಿನೆಟ್ ಆಗಿ ನಾನು ಮಾಡಬೇಕು.
ಬಟ್ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ಯಾರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನೀವೆಲ್ಲ ನಮ್ಮ ನಂಬರ್ ಇದೆ, ನೆಕ್ಸ್ಟ್ ಫಿಲ್ಮ್. ಬಟ್ ನನಗೆ ಇಷ್ಟ ಆಗಿದೆ. ಇಷ್ಟು ವರ್ಷ ನಾನು ಸ್ಯಾಕ್ರಿಫೈಸ್ ಮಾಡಿದೆ. ಸುಮ್ಮನೆ ಯಾವ ಫಿಲ್ಮ್ ನಾನು ಬಂದರೆ ನಾನು ಮಾಡಿಲ್ಲ. ಬಿಕಾಸ್ ವೀಕ್ಷಕರದ್ದು ಅಭಿನಯದ ಪ್ರೀತಿ ಸಿಕ್ಕಕ್ಕೆ ಅದು ಒಂದು ಕಷ್ಟ. ಸೊ ಚೆನ್ನಾಗಿದ್ದರೆ, ಒಳ್ಳೇದಿದ್ರೆ, ಎಲ್ಲ ಸೆಟಪ್ ಕರೆಕ್ಟ್ ಇದ್ದರೆ ಡೆಫಿನೆಟಾಗಿ ಮಾಡ್ತೀನಿ. ಇಲ್ಲಾಂತ ಅಭಿಮಾನಿಗಳ ಜೊತೆ ಕನೆಕ್ಟ್ ಮಾಡೋಕ್ಕೆ ಯಾವುದು ಚಾನ್ಸ್ ಇದ್ದರೆ ನನಗೆ ಖುಷಿ. ತುಂಬಾ ಕ್ರಿಸ್ಪಿಯಾಗಿ ಹೇಳೋದಾದ್ರೆ, ಚಾಂದಿನಿ ಹುಟ್ಟಿದ್ದೆಲ್ಲಿ, ಚಾಂದಿನಿಯದ ಜನ್ಮನಾಮ ಅಂದ್ರೆ ರಿಯಲ್ ನೇಮ್ ಏನು, ಎಲ್ಲಿದ್ರಿ ಮತ್ತೆ ಎಲ್ಲಿ ಸೆಟ್ಲ್ ಆಗಿದ್ರಿ, ಅಪ್ಪ ಅಮ್ಮ? ನಾನು ಚಾಂದಿನಿ ನಮ್ಮ ನೇಮು ಉಪೇಂದ್ರ ತಗೊಂಡು ಅವರು ಹಾಕಿದೆ ಇದು. ಬಟ್ ನಮಗೆ ಆಲ್ಸೋ ವಿ ಹ್ಯಾವ್ ಅನದರ್ ನೇಮ್ ವಿಚ್ ಇಸ್ ದಿ ಬ್ಯಾಪ್ಟಿಸಮ್ ನೇಮ್ ವಿಚ್ ವಿ ಡೋಂಟ್ ಯೂಸ್, ಬಟ್ ಇಟ್ ಇಸ್ ಆಲ್ಸೋ ಇನ್ ದ ಅಫಿಷಿಯಲ್ ರೆಕಾರ್ಡ್ಸ್. ಅದೂ ಇದೆ. ನಾನು ಹುಟ್ಟಿದ್ದು ಆಫ್ರಿಕಾ ಇಲ್ಲ. ಅಪ್ಪ ಅಮ್ಮ were teaching there. ಆಮೇಲೆ ಅಮ್ಮ ವಾಸ್ ಇನ್ ದ ಯುನೈಟೆಡ್ ನೇಷನ್ಸ್. ಸೊ ಅವರು ಪ್ರಮೋಟ್ ಆಗಿ US ನ್ಯೂಯಾರ್ಕ್ಲ ಯುನೈಟೆಡ್ ನೇಷನ್ಸ್ ಥಿಂಗ್. ಸೊ ಈಗಲೂ ನನ್ನ ಹತ್ರ ಆ ಪ್ರಶ್ನೆ ಕೇಳಿದ್ರೆ ನೀವು ಎಲ್ಲಿಂದ, ನಾನು ಹೇಳ್ತೀನಿ ಫ್ರಮ್ ಕರ್ನಾಟಕ. ಬಿಕಾಸ್ ನನ್ನ ಬ್ಯಾಚುಲರ್ಸ್, ಮಾಸ್ಟರ್ಸ್, PhD, AK-47 ಇದೆಲ್ಲ ನಾನು. ಸೊ ಯಾರು ಕೇಳಿದ್ರೆ ಫ್ರಮ್ ಕರ್ನಾಟಕ. ಬಟ್ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಗಾಟ್ ಮಲಯಾಳಂ. Amma is half Bangalore. Amma illinda from Bangalore and from Kerala. Appa is from Kerala. So ನಾನು ಎಲ್ಲಿಂದ ಗೊತ್ತಿಲ್ಲ. ನಾನು ಗುಜರಾತಿ ಫಿಲ್ಮ್ ಮಾರು ಘರ್ ಕ್ಯಾಚೆ ಅಂತ, ವೇರ್ ಇಸ್ ಮೈ ಹೋಮ್. ಸೊ ದ್ಯಾಟ್ ಈಸ್ ದ ಸ್ಟೋರಿ ಆಫ್ ಮೈ ಲೈಫ್. ನಮ್ಮ ಮನೆ ನನ್ಗೆ ಗೊತ್ತಿಲ್ಲ, ಬಟ್ ನಾನು ಹಾಕಿದ ಮನೆ, ನಮ್ಮ ಲೈಫ್, ನಮ್ಮ ಮನೆ ಏನಂತ, ಮನೆ ಇಸ್ ನಾಟ್ ದ ಹೌಸ್, ಹೃದಯ ಮನೆ. ಮೈ ಲೈಫ್ ಇಸ್, ಮೈ ಹಾರ್ಟ್ ಈಸ್ ಇನ್ ಕರ್ನಾಟಕ. ಸೊ ಯಾರು ಕೇಳಿದ್ರೆ ನಮ್ಮ ಫ್ರಮ್ ಕರ್ನಾಟಕ ಅಂತ ಹೇಳಕ್ಕೆ ಖುಷಿ ಇದೆ. ಕಳೆದ 26 ವರ್ಷಗಳಿಂದ ಅಕಾಡೆಮಿನ ಹೊರತುಪಡಿಸಿ ಯಾವ್ಯಾವ ಸಿನಿಮಾ ಮಾಡಿದ್ರಿ? ತುಂಬಾ ಕ್ರಿಸ್ಪಿಯಾಗಿ ಹೇಳೋದು. I didn't understand the question. ಆಫ್ಟರ್ 25 ಫ್ರಮ್ ಪಾಸ್ಟ್ 26 ಇಯರ್ಸ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸಿನಿಮಾ ಮಾಡಿದ್ರಿ. ಸೊ ಯಾವ್ಯಾವ ಸಿನಿಮಾ, ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ? ನಮ್ಮ ಭೋಜ್ಪುರಿ, ಕನ್ನಡ, ತೆಲುಗು, ತಮಿಳ್, ಗುಜರಾತಿ ಆ್ಯಂಡ್ ಇಂಗ್ಲಿಷ್. ಭೋಜ್ಪುರಿಲಿ ನಂಬರ್ 1 ಹಿಟ್ ಮಾರು ಘರ್ ಕ್ಯಾಚೆ, ರವಿ ಕಿಶನ್ ಜೊತೆ. ಅವರು ಆದಮೇಲೆ ಉಪೇಂದ್ರ ಥರ ದೊಡ್ಡ ಹೀರೋ ಆಯಿತು, ಹಿಟ್, ತುಂಬ ಹಿಟ್ ಆಯಿತು. ಬಟ್ ನನಗೆ ಏನು ಕಾಮೆಂಟ್ ಸಿಕ್ತ ದಟ್ 1 ಮಿನಿಟ್ ಅವ್ರಿಗೆ ಗೊತ್ತಾಗಿಲ್ಲ ದಟ್ ಇದು ಸೌತ್ ಇಂಡಿಯನ್ ಗರ್ಲ್ ಅಂತ. ಸೊ ಅದು ನನಗೆ ತುಂಬ ಖುಷಿ. ಗುಜರಾತಿ ಮಾಡಿದ್ದೆ, ಎಲ್ಲ ಲ್ಯಾಂಗ್ವೇಜ್ಲೂ ಮಾಡಿದ್ದೆ. ಬಟ್ ಹಾರ್ಟ್ ಇಸ್ ಇನ್ ಕರ್ನಾಟಕ ಬಿಕಾಸ್ ಲವ್ ಇಸ್ ಫ್ರಮ್ ಕರ್ನಾಟಕ. ಸೊ ಅದೇ ಫೈನಲ್ ವರ್ಡ್ಸ್ ಎ ಸಿನಿಮಾ ಅಂಡ್ ಎ ಪಾರ್ಟ್ 2ಗೆ. ಈ ಸಿನಿಮಾ ನಮ್ಮ ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಇತ್ತು. ನಮ್ಮ ಲೈಫೇ ಟರ್ನ್ ಮಾಡಿದ್ದೆ. ಒಂದು ಇಟ್ ಟರ್ನ್ಡ್ ಎವ್ರಿಥಿಂಗ್. ಸೊ ಯಾವಾಗಲೂ ನಮ್ಮ ಲೈಫ್ಲು ಐ ಥಿಂಕ್ ಇಟ್ ಇಸ್ ಗಾಡ್ಸ್ ಗ್ರೇಸ್. ಪಾರ್ಟ್ 2 ಅಗೇನ್ ವಿಲ್ ಬಿ ಗಾಡ್ಸ್ ವಿಲ್. ಎಷ್ಟು ಸಲ ಎ ಸಿನಿಮಾ ನೋಡಿದ್ದೀರಾ? ನಾನು ಒಂದು 5-6 times. ಬಿಕಾಸ್ ನಮ್ಮ ಅಭಿಮಾನಿಗಳೆಲ್ಲ ಬಂದಿದ್ದೆ, ಮೇಡಮ್ ನಾವು ನಿಮ್ಮ ಫಿಲ್ಮ್ 7 times ನೋಡಿದ್ದೆ, ಈಗಲೂ ಸ್ಟೋರಿ ಗೊತ್ತಿಲ್ಲ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಯಾವಾಗಲೂ ಈಚ್ ಟೈಮ್ ನೋಡಿದರೆ, ಇವತ್ತು ಫಂಕ್ಷನ್ ನೋಡಿದರೆ ಒಂದೊಂದು ಸೀನ್ ಇಂಟ್ರೆಸ್ಟಿಂಗ್ ಇದೆ. ತುಂಬಾ ಇಷ್ಟಪಡುವಂತ ಸಾಂಗ್? ಎಲ್ಲ ಸಾಂಗ್ ನನಗೆ ತುಂಬ ಇಷ್ಟ. ಸುಮ್ಮನೆ ನಗ್ತಾಳೆ. ಬಿಕಾಸ್ ನನಗೆ ನಾನು ರಿಯಲಿ ಲೈಫ್ಲಿ ನನ್ನ ಅಪ್ಪ ಅಮ್ಮ ಏನಕ್ಕೆ ಇಷ್ಟೇ ಸೀರಿಯಸ್ ಆಗಿ ನಗಿಬೇಕು, ಅಷ್ಟೇ ಲೈಫ್ ಅಷ್ಟೇ ಸೀರಿಯಸ್ ಬೇಕು, ಎಲ್ಲರೂ ನಗಿಬೇದ್ರೆ ಲೈಫ್ ವಿಲ್ ಬಿ ಬೆಟರ್. ಸೊ ನನಗೆ ಸುಮ್ಮನೆ ನಗ್ತಾಳೆ, ತುಂಬ ಖುಷಿ. ಬಿಕಾಸ್ ನನಗೆ ನಗಿಬೇಕು, ಇಲ್ಲಾಂತ ಏನೋ ಲೈಫ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚಾಂದಿನಿಯವರ ಮಾತುಗಳಾಗಿತ್ತು. ಸೊ ಎ ಸಿನಿಮಾದ ರಿಲೀಸ್ ಬಗ್ಗೆ, ಸೊ ಅಭಿಮಾನಿಗಳು ತೋರಿಸ್ತಕ್ಕಂಥ ಪ್ರೀತಿ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್, ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬೆಂಗಳೂರಿಗೆ ಬಂದರು. ಸೊ ಎ ಪಾರ್ಟ್ 2 ತೆಗಿತಾ ಇದ್ದೀನಿ. ಸೊ ಇದು ರಿಯಲ್ ಸ್ಟಾರ್ ಉಪ್ಪಿ ಅವ್ರಿಗೆ ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ. ಸೊ ಎ ಸಿನಿಮಾ ಮಾಡಬೇಕಾದಂಥ ಸಂದರ್ಭದಲ್ಲಿ ನನ್ನ ಸಿನಿಮಾಗೆ ಹೀರೋಯಿನ್ ಚಾಂದಿನಿನೇ ಅಂತ ಫಿಕ್ಸ್ ಆಗಿದ್ರು. ಇವ್ರು ಕೂಡ ಈಗ ಹೇಳ್ತಿದ್ದಾರೆ, ನಾನು ಬರ್ದಿರ್ತಕ್ಕಂಥ ಕತೆ ಅಂದ್ರೆ ಪಾರ್ಟ್ 2ಗೋಸ್ಕರ ನಾನು ಒಂದು ಕತೆ, ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಸಿನಿಮಾದಲ್ಲಿ ಉಪ್ಪಿ ಡೈರೆಕ್ಷನ್ ಮಾಡ್ಲಿಕ್ಕೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರು, ಒಂದು ಆಕ್ಟ್ ಮಾಡ್ಲಿಕ್ಕೆ ಅವ್ರು ಒಪ್ಕೊಳ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ನನಗಿದೆ. ಅತಿ ಶೀಘ್ರದಲ್ಲೇ ಒಪ್ಪಿ ಸರ್ ನಾವು ಮೀಟ್ ಮಾಡ್ತೀನಿ ಅಂತ ಚಾಂದಿನಿ ಹೇಳ್ಕೊಂಡ್ರು. ತುಂಬಾ ವಿಚಾರಗಳನ್ನ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಗ್ಯಾರಂಟಿ ನ್ಯೂಸ್ ಜೊತೆ ಫಾರ್ ದಿ ಫಸ್ಟ್ ಟೈಮ್ ಶೇರ್ ಮಾಡ್ಕೊಂಡ್ರು. ಇದಿಷ್ಟು ಚಾಂದಿನಿಯವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.